ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಮತಾ ಪಬ್ಲಿಕ್ ನ್ಯೂಸ್ 24x7ಗೆ ಸ್ವಾಗತ. ಬಾಗಲಕೋಟ ಜಿಲ್ಲೆಯ ತರದಾಳ ಪುರಸಭೆಯಲ್ಲಿ ಬಾಗಲಕೋಟ ಕುಡಚಿ ರೈಲ್ವೆ ಮಾರ್ಗದ ಕುರಿತು ರೈತರ ಜೊತೆ ಪರಿಶೀಲನಾ ಸಭೆ ನಡೆಸಿದ ಜಮಖಂಡಿಯ ಎಸಿ ಶ್ವೇತಾ ಬಿಡಿಕರ. ರೈತರು ಹಾಗೂ ಜಮಖಂಡಿ ಎಸಿ ಅವರ ಜೊತೆ ಮಾತಿನ ಚಕಮಕಿ ನಡೆದು ಅಲ್ಲಿಗೆ ಸಭೆ ಮುಕ್ತಾಯವಾಯಿತು. ರೈತರು ಮಾತನಾಡಿ, ನ್ಯಾಯಾಲಯದಲ್ಲಿ ನಮ್ಮದು ತಕರಾರು ಅರ್ಜಿ ಇರುವಾಗ ನೀವು ಹೇಗೆ ನಮ್ಮ ಭೂಮಿಯಲ್ಲಿ ರೈಲ್ವೆ ಟ್ರ್ಯಾಕ್ ಕೆಲಸ ಪ್ರಾರಂಭ ಮಾಡುತ್ತೀರಿ ಎಂದು ರೈತರು ಪ್ರಶ್ನೆ ಮಾಡಿದಾಗ ಅಧಿಕಾರಿಗಳು ಸುಮ್ಮನೆ ಆಗ್ಬಿಟ್ರು. ಸಭೆಯನ್ನ ಅರ್ಧಕ್ಕೆ ಮೊಟಕುಗೊಳಿಸಿ ಅಧಿಕಾರಿಗಳು ಹೊರಟು ಹೋದ್ರು. ಇದೇ ಸಂದರ್ಭದಲ್ಲಿ ರಬಕವಿ ಪನಹಟ್ಟಿ ತಹಶೀಲ್ದಾರ್ ಗಿರೀಶ್ ಸಾಧ್ವಿ ಹಾಗೂ ತೆರದಾಳ್ ತಹಶೀಲ್ದಾರ್, ಜಮಖಂಡಿ ಎಡಿಎಲ್ಆರ್ ಮತ್ತು ರೈಲ್ವೆ ಇಲಾಖೆಯ ಅಧಿಕಾರಿಗಳು ಹಾಗೂ ಕಂದಾಯ ಅಧಿಕಾರಿಗಳು ಹಾಗೂ ರಬಕವಿ ಬನಹಟ್ಟಿ ತಾಲೂಕಿನ ರೈಲ್ವೆ ಮಾರ್ಗಕ್ಕೆ ಭೂಮಿ ಕಳೆದುಕೊಂಡ ರೈತರು ಈ ಸಭೆಯಲ್ಲಿ ಉಪಸ್ಥಿತರಿದ್ದರು. ವರದಿ ಮುಸ್ತಫಾ ನದಾಫ್, ಸಂಪಾದಕರು ಮೋಹನ ಕಾಂಬ್ಳೆ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನೋಡ್ತಾ ಇರಿ ಇದು ಸಮತಾ ಪಬ್ಲಿಕ್ ನ್ಯೂಸ್ 24x7. ನಮಸ್ಕಾರ. ನಿಮ್ಮ ದಾಖಲೆಗಳನ್ನು ಕೊಡ್ಬೋದು. 75% ಪೇಮೆಂಟ್ ಆಗಿದೆ. ಈಗ ಹೊಸದಾಗಿ ಬಂದಿರುವಂತಹ ಈ ಪ್ರಕರಣಕ್ಕೆ ಸಂಬಂಧಿಸಿದಂಗೆ ನಮ್ಗೇನು ನೋಟಿಸ್ ಬಂದಿಲ್ರಿ. ಈ ಯುಗಾಲತ್ರ ಕಂಪ್ಲೇಂಟ್ ಆಗ್ಬೇಕಂದ್ರೆ ನಮ್ಮ ಜಮೀನ್ದಾಗ ಅವ್ರು ಬಂದು ಕಲ್ಬಿಟ್ರು. ನಮ್ಗೆ ನೋಟಿಸ್ ಇಲ್ದ ನಾವು ಕಂಪ್ಲೇಂಟ್ ಹೆಂಗಿದ್ರೆ ಮಾತಾಡ್ಬೇಡ್ರಿ. ಒಬ್ರು ಮಾತಾಡುವಾಗ ಮಾತಾಡಕ್ ಹೋಗ್ಬೇಡ್ರಿ. ಇಲ್ರಿ, ಅವ್ರು ನಮ್ಗೊಂದು ನೋಟಿಸ್ರೇ ಕೊಡ್ಬೇಕ್ರಿ. ನಮ್ಮ ಜಮೀನ್ ರೀ, ಅವ್ರು ಏನ್ ಬಂದಂಗ ಅಧಿಕಾರ ಇದ್ದಂಗ ಮಾಡ್ಕೊಬೇಕ್ರ. ಒಂದ್ ನೋಟಿಸ್ ಬಂದ್ರೆ ಅಲ್ಲಿ ಹುಡುಗ್ರೆ ನಾವು ಏನ್ರಿ ಕೇಳ್ತೀವಿ, ನೋಟಿಸ್ ಐತಿ ಮತ್ತೆ ಅವ್ರು ಮಾಡಕ್ಕಾಗ ಅಲ್ಲಿ ಎದುರ್ದಿಂದ ಇದ್ರದಷ್ಟೇ ಎಕ್ಸ್ಟ್ರಾ ಪ್ರೊಸೀಜರ್ ಎಲ್ಲರೂ ಹೇಳ್ತೀವಿ. ಈ ಹಂತದೊಳಗೆ ನಿಮ್ಗೆ ಯಾರಿಗೂ ನೋಟಿಸ್ ಬರೋದಿಲ್ಲ. ಇದೇನದ ಆಯ್ತು ಇಲ್ರು ಯಾರು ಮುಗಿಲಿಕ್ಕತ್ತಾರೆ, ಕಲ್ ಯಾರು ಮುಗಿಲಿಕ್ಕತ್ತಾರೆ, ಕಂಪ್ಲೇಂಟ್ ಮಾಡ್ಕೋತಾರೆ. ಹೇಳ್ರಿ ಅವು ಕಲ್ಲು ಯಾಕೆ ಬಂದಾವ್ರಿ? ಸಮಾಧಾನ ಸ್ವಲ್ಪ ನಾನ್ ತಿಳ್ಕೊಬೇಕಲ್ಲ, ಕಲ್ ಯಾರು ಮುಗಿಲಿಕ್ಕತ್ತಾರಂತ ಸ್ವಲ್ಪ ಸಮಾಧಾನ ಇರ್ಲಿ. ಅಡಿಷನಲ್ ಲ್ಯಾಂಡ್ ಏನೇನು ಬೇಕು? 2019 ಹೆಚ್ಚುವರಿ ಜಮೀನು ತಗೊಂಡ್ರಿ. ನಮ್ಮದು 2200 ಫೂಟ್ ಹೊಲ ಐತ್ರಿ. ಇವ್ರು ಸರ್ವೆ ಮಾಡಕ್ ಬಂದವ್ರು ಏನ್ ಮಾಡ್ತಾರು, ನಮ್ಮ ಬಾಜು ಎಡಕಿನ ಸೈಡ್ 10 ಗುಂಟೆ ಐತಿ, ಬಗ್ಲಿಕಿನ ಸೈಡ್ 10 ಗುಂಟೆ ಐತ್ರಿ. ನಮ್ಮಲ್ಲಿ ಅಟ್ಟ ಹೆಂಗ್ ಮಾಡ್ತಾರ ಸರ್ವೆ? 2200 ಫೂಟ್ ಉದ್ದೈತಿ ನಮ್ಮ ಹೊಲ. ಅಡ್ಡಾಡ್ ನಡಬಾರಕ್ಕೆ ಏನಂತಲೇ 300 ಫೂಟ್ ಅಟ್ಟ ರೆಡಿ ಐತಿ ಮೊದಲಿನ ಸರ್ವೆ ಪ್ರಕಾರ. ಎರಡು ಬಾಜುಕಿನವ್ರಿಗೆ 10 ಗುಂಟೆ ಲ್ಯಾಂಡ್ ಅಕ್ವಿಸಿಷನ್ ಮಾಡ್ತಾರು, ರೊಕ್ಕ ಕೊಡ್ತಾರ್ರಿ. ನಡು ನಮ್ಮಲ್ಲಿ ಅಷ್ಟೇ ಯಾಕೆ ಬಿಡ್ತಾರ್ರಿ? ನಾವು ಅದ್ರ ಬದಲು ಅರ್ಜಿ ಕೊಟ್ರೆ ಅದಕ್ಕೆ ಏನು ಏನಾಗ್ಲಿ ಆನ್ಸರ್ ಮಾಡಂಗಿಲ್ರಿ. ಸೊಸೈಟಿ 161/3 ಏನಾಗಿತ್ತು? ಇದನ್ನ ನಾವು ನಮ್ದು ಹೋಗಿದ್ದು 13 ಗುಂಟೆ ನೋಡ್ಕೊಂಡವ್ರಿ. ಹೋಗಿದ್ದು 1 ಎಕರೆ 30 ಗುಂಟೆ ಜಮೀನು ಹೋಗೈತಿ. ಕಲ್ಲು ಹೋಗಾರಿ. ಈಗ ನಮ್ ಕೆಲಸ ಮಾಡಕ್ ನಾವು ಕಲ್ಲುಗಳು ತೊಂದರೆ ಮಾಡಾಕತ್ತಾವ್ರಿ. ಅವ್ರು ಕೇಳ್ಬೇಕ್ರೆ ಬಿಡ್ಬೇಕ್ರಿ. ನೋಟಿಸ್ ಇಲ್ರಿ. ಈಗ ಏನು ಮಾಡಂಗಿಲ್ಲ ಅಂತಂದಾಗ ಹೈಕೋರ್ಟ್ನವರು ಏನು ಮಾಡಂಗಿಲ್ಲ. ನಮಗೆ ಇವ್ ನಡು ಕಲ್ಲು ತೊಂದರೆ ಮಾಡಾಕತ್ತಾವ್ರಿ. ಅದೇ ನಾವೇ ಹೇಳ್ತೀನಿ, ನೀವು ಏನು ಮಾಡಂಗಿಲ್ಲ, ನಾವೇನು ಮಾಡಂಗಿಲ್ಲ. ತಮ್ಮ ಸಮಸ್ಯೆ ಏನು? ಇವು ರೈಲ್ವೆ ಸಂಬಂಧಪಟ್ಟಂಗೆ ಮೀಟಿಂಗ್ ಕರೆದಿರ್ರಿ. ಇವತ್ತ ರೈಲ್ವೆ ಹೆಚ್ಚುವರಿ ಜಮೀನು ತಗೊಳಾಕ್ತಿದ್ವು. ಅದ್ರ ಸಂಬಂಧಪಟ್ಟಂಗೆ ಎಲ್ಲಾ ರೈತರನ್ನು ಕೂಡಿಸಿ ಮೀಟಿಂಗ್ ಕರೆದಿರ್ರಿ. ಅದಕ್ಕೆ ನಾವು ಹೇಳಿದ್ವು, ಈಗಾಗಲೇ ಹಿಂದಿನ ಪ್ರಕರಣಗಳು ಕೋರ್ಟ್ನಾಗ ಹೈಕೋರ್ಟ್ನಾಗ ಇರಾಕಾಗ್ಲಿ, ಈಗಿನ ಹೆಚ್ಚುವರಿ ನೀವು ತಗೊಳಕ್ ಹೋಗ್ಬೇಡ್ರಿ. ಆಮೇಲೆ ಹೆಚ್ಚುವರಿ ನೀವು ತಗೊಳಾಕ್ತಿರಿ, ಯಾರಿಗೂ ಹೇಳ್ದಾರ್ದ ಕೇಳ್ದಾರ್ದ ನಡ್ದಾವು. ಯಾಕೆಂದ್ರೆ ಎಲ್ಲಾ ರೈತರು ಒಕ್ಕೂಟದಿಂದ ನಾವು ರೈಲ್ವೇದ ಏನೋ ಇತ್ಯರ್ಥ ಆಗೋದವ್ರು ಹೈಕೋರ್ಟ್ನಾಗಿಂದ ಇತ್ಯರ್ಥ ಆಗೋತಕ್ಕ ನಾವು ಯಾವ್ದು ಮಾಡಕ್ ಒಪ್ಪಿಗೆ ಇಲ್ಲ ಅಂತ ನಾವು ಹೇಳಿದ್ವು. ಅದಕ್ಕೆ ಅವರು ಎಸಿ ಅವರು ಒಪ್ಕೊಂಡಾರು. ಒಪ್ಕೊಂಡ್ ಕೇಸಿಂದ ನಾವ್ ಇದು ಹೈಕೋರ್ಟ್ನಾಗಿಂದ ಇತ್ಯರ್ಥ ಆಗೋತಕ್ಕ ನಾವೇನು ಕೆಲಸ ಮಾಡಂಗಿಲ್ಲ ಅನ್ನೋ ಮಾತು ಮತ್ತೇನಿಲ್ರಿ. ಅವ್ರು ಏನೋ ಜಮೀನ್ ತಗೊಳವ್ರಿದ್ರು, ಎಷ್ಟೋ ಜಮೀನ್ ತಗೊಳಕ ಅದನ್ನ ಪೋಡಿ ಮಾಡಿ ಅವ್ರಿಗೆ ಎಷ್ಟು ಜಾಗ ತಗೊಂಡಿವು ಮಾಡುವಂಗ ಪೋಡಿ ಮಾಡಿ ರೈತರ ಎಲ್ಲಿಯೂ ಅರ್ಥ ಹಾಕ್ಲಾರ್ದಂಗ ಅವ್ರ ದಾಖಲೆಗಳು ಹಿಂದ್ ಉಳ್ದಂತ ಜಮೀನುಗಳಿಗೆ ದಾಖಲೆಗಳು ಸಜ್ಜಾರ ನಮ್ದು ಬರೋಬರಿ ಐತಿ. ಇಲ್ಲಿ ನಾವು ಎಸಿ ಅವ್ರು ಇಲ್ಲಿ ಜಮೀನ್ ತಗೋತಾರು, ನಾವು ಸರ್ವೆ ಆಫೀಸ್ಗೆ ಹೋಗೋಣ ನಮಗ್ ಸಂಬಂಧ ಇಲ್ಲ ಎಸಿ ಆಫೀಸ್ಗೆ ಹೋಗತ್ತಾರು, ಎಸಿ ಆಫೀಸ್ಗೆ ಹೋಗೋಣ ಅವ್ರು ನಮಗ್ ಸಂಬಂಧ ತಹಸೀಲ್ದಾರ್ ಆಫೀಸ್ಗೆ ಹೋಗತ್ತಾರು. ಹಿಂಗಾಗಿ ಬಹಳಷ್ಟು ಜನ ನಾವು ಈಗೇನ್ ಸುಮಾರು 2 ವರ್ಷ ಆತ್ ನಾವ್ ಅರ್ಥ ಆಗತ್ತಿದೀವ್ರಿ. ನಮಗೆ ರೈತರ ಹೈರಾಣ ಭಯಂಕರ ಹೈರಾಣ ಆಗ್ಯಾರ. ಯಾರು ಸ್ಪಂದನೆ ಇಲ್ರಿ, ಯಾರು ಒಂದ್ ದಾಖಲೆಗಳು ಕೊಡಾಕ್ ತಯಾರಿಲ್ಲ.
ಸಂಬಂಧಪಟ್ಟಂಗೆ ಅರ್ಜಿ ಕೊಟ್ಟ ಕೇಸಿಂದ ಅದಕ್ಕೆಲ್ಲ ಇನ್ಸ್ಟಾಲ್ಮೆಂಟ್ ಹಚ್ಚಿ ಕೇಸಿಂದ ನಮ್ ಪೋಸ್ಟಲ್ ಅಡ್ರೆಸ್ ಕೊಟ್ರು ಸಹಿತ ನಮ್ಗೆ ಅರ್ಜಿಗಳು ಕೊಟ್ಟಿಲ್ಲ. ಅವೆಲ್ಲ ದಾಖಲೆಗಳು ಅದಾವ್ರ ಅರ್ಜಿ ಕೊಟ್ಟದನ್ನು ಇನ್ನೂ ತಕ್ಕನು ಯಾವ್ದಕ್ಕೂ ಒಂದು ಉತ್ತರ ಬಂದಿಲ್ಲ. ಅಧಿಕಾರಿಗಳು ಸರಿಯಾಗಿ ಸ್ಪಂದನೆ ಇಲ್ಲ ಸರಿಯಾಗಿ ಸ್ಪಂದನೆ ಇಲ್ಲ. ಇರಂಗಿಲ್ಲ ಆಫೀಸ್ದಾಗ್ರಿ. ವಿಭಾಗ ಅಧಿಕಾರಿಗಳು ರೈಲ್ವೆ ಸಂಬಂಧಪಟ್ಟಂತೆ ತೆರದಾಳ ಮುನ್ಸಿಪಾಲಿಟಿಯಲ್ಲಿ ಒಂದು ಸಭೆಯನ್ನು ಕರೆಯಲಾಗಿತ್ತು. ಆ ಸಭೆಯಲ್ಲಿ ಹೆಚ್ಚುವರಿ ಜಮೀನ ಕಬ್ಜಾ ದೇಶದಿಂದ ಅಂದ್ರೆ ಲ್ಯಾಂಡ್ ಅಕ್ವಿಸಿಷನ್ ದೇಶದಿಂದ ರೈತರನ್ನು ಕೂಡಿಸಿ ಚರ್ಚಾ ದೇಶದಿಂದ ಕರೆದಿದ್ರು. ಆಗ ನಾವು ಎಲ್ಲರೂ ಕೂಡಿ ಎಲ್ಲ ರೈತರು ಏನು ಹೇಳಿದೀವಿ ಅಂತಂದ್ರೆ ಈಗಾಗಲೇ ಅದು ಕೋರ್ಟ್ನಾಗ ಐತಿ. 2012-13ರಿಂದ ಅದು ಸರಿಯಾಗಿ ಪೇಮೆಂಟ್ ಮಾಡಲಿಲ್ಲ. ಅದ ವಿದಿನ್ 2 ಇಯರ್ಸ್ದಾಗ ಮಾಡಬೇಕಾಗಿತ್ತು. 3 ಇಯರ್ಸ್ 8 ಮಂತ್ಸ್ ಹೋತು. ಅಂದ್ರೆ ಕಾಯ್ದೆ ಏನು ಹೇಳಿತು ಅದು ಯಾವಾಗ ಅದು ಡಿವಾರ್ ಆಗೈತಿ ಅಂದ ಬಳಕ ಎಂಟೈರ್ ನೋಟಿಫಿಕೇಶನ್ ಕ್ಯಾನ್ಸಲ್ ಆಗ್ಬೇಕು ಅಂತ ಹೇಳಿತು. ಅದ ಪ್ರಕಾರ ನಾವು ಕೋರ್ಟಿನಾಗ ನಾವು ಅಪೀಲ್ ಹಾಕಿದೀವಿ. ಅಪೀಲ್ದಾಗ ನಮ್ಗೆ ಸ್ಟೇ ಸಿಗ್ತದು. ಈಗ ಪುನಃ ಮತ್ತು ಕೋರ್ಟ್ನಾಗ ನಡೆದ ವಿಷಯ ಐತ್ರಿ. ಅದೇ ಸರಿ ನಮ್ಮರ ಅದ ಪಾರ್ಟಿ ಆದ್ರೂ ಮತ್ ಪುನಃ ಅದ್ರಾಗ ಮತ್ತೆ ಹೆಚ್ಚುವರಿ ಜಮೀನ್ಕ ಎಕ್ವಿಸಿಷನ್ ಮಾಡ್ಬೇಕು, ಸ್ವಾಧೀನ ಪಡಿಸ್ಕೋಬೇಕಂತ ಹೇಳಿ ಮೀಟಿಂಗ್ ಕರೆದಿದ್ರು. ಅದಕ್ಕೆ ನಾವೆಲ್ಲರೂ ರೈತರು ಎಲ್ಲರೂ ಒಕ್ಕೂಟದಿಂದ ಏನ್ ಹೇಳಿದೀವಿ ಅಂದ್ರ ಈಗಾಗಲೇ ಧಾರವಾಡ ಹೈಕೋರ್ಟ್ನಾಗ ನ್ಯಾಯಾಲಯದಾಗ ನ್ಯಾಯ ಐತಿ. ಆ ನ್ಯಾಯ ತೀರ್ಮಾನ ಆಗುವವರೆಗೆ ನೀವು ಬಂದ ಯಾವ್ದ ಕಲ್ ಹೋಗಿದಾಗಲಿ ಜಮೀನ್ ಎಕ್ವಿಸಿಷನ್ ಮಾಡೋದಾಗಲಿ ಅವಶ್ಯಕತೆ ಇಲ್ಲ ಅಂತೇಳಿ ಎಲ್ಲರೂ ಕೂಡಿ ಹೇಳಿವಿ. ಈಗಾಗಲೇ ಕೆಲವೊಂದು ಸಮಸ್ಯೆಗಳು ಬಹಳ ಅದಾವ. ಕೆಲವು ಮಂದಿ ಪೇಮೆಂಟ್ ಆಗ್ಯಾವು, ಕೆಲವು ಮಂದಿ ಪೇಮೆಂಟ್ ಆಗಿಲ್ಲ. ಮತ್ತು ಕೆಲವು ಮಂದಿ ಏನೈತಿ ಪೇಪರ್ಸ್ ನಾನಾ ನಮೂನಿ ತೊಂದ್ರೆ ಇದಾವ. ಆ ತೊಂದರೆ ನಿವಾರಣೆ ದಿಶದಿಂದ ಈಗಾಗಲೇ ನಮ್ಮ ಹತ್ರ ಹೇಳಿದ್ರು. ಸಾಕಷ್ಟು ಆಫೀಸಿಗೆ ಅಲೆದಾಡಿದ್ರು ಕೂಡ ಯಾರು ಸರಿಯಾಗಿ ಸ್ಪಂದನೆ ಮಾಡ್ಲಿಕ್ಕೆ ತಯಾರಿಲ್ಲ. ಎಲ್ಲರೂ ಒಂದೊಂದು ಡಿಪಾರ್ಟ್ಮೆಂಟ್ ಹೆಸರು ಹೇಳಿಕೆಸಿಂದ ಎಲ್ಲ ಉಳಿಸ್ಕೋತಾರೆ. ಹಿಂಗಾಗಿ ರೈತರ ಹೈರಾಣ ಆಗೈತಿ. ಪ್ರತಿ ಸಲ ಜಮಖಂಡಿಗೆ ಹೋಗ್ಬೇಕು, ಎಡ್ತಾಕ್ಬೇಕು, ಬರ್ಬೇಕು. ಈಗ ಕೊಟ್ಟು ದುಡ್ಡನ್ನ ಅದಕ್ಕೆ ಆಗುವಂತ ಲಕ್ಷಣ ಕಂಡು ಬರ್ತಾವ. ಅದಕ್ಕೆ ನಾವೆಲ್ಲ ರೈತರದ್ದು ಏನು ವಿಚಾರ ಮಾಡಿ ಹೇಳಿದೀವಿ ಅಂದ್ರೆ ಎಲ್ಲಿ ತಕ ಅದು ಕೋರ್ಟ್ನಾಗ ನಿರ್ಣಯ ಆಗುದಿಲ್ಲ, ಅಲ್ಲಿ ತಕ ಅದು ಪೆಂಡಿಂಗ್ ಇರ್ಲಿ. ಅಲ್ಲಿ ಏನ್ ಆಗ್ತೈತಿ ನಾವು ನೀವು ಕೂಡಿ ನಿರ್ಣಯ ಮಾಡೋಣ ಅಂತೇಳಿ ನಾವು ಒಪ್ಕೊಂಡು ಇವತ್ತು ಇದನ್ನ ಮಾಡಿವಿ. 674 ಸರ್ವೆ ನಂಬರ್ದಲ್ಲಿ PT ಶೀಟ್ ಮಾಡ್ಬೇಕಾರ ಹಳಿ ಓಲ್ಡ್ PT ಶೀಟ್ ತಗೊಂಡ್ ಮಾಡ್ಯಾರು. ಇದರಿಂದ ಗೌರ್ಮೆಂಟ್ ಕಿನಾಲ್ ಜಾಗ ಹೋಗ್ತೈತಿ, ಆಮೇಲೆ ಇನ್ನೊಬ್ರದ ಜಾಗ ಹೋಗ್ತೈತಿ. ಬಟ್ ಅದ್ರ ರೊಕ್ಕ ಬೇರೆದವ್ರಿಗೆ ಹೊಂಟಾವು. ಆದ್ರಿಂದ ಗೌರ್ಮೆಂಟ್ ಆಸ್ತಿ ಹೋಗುದು ಗೌರ್ಮೆಂಟ್ ರೊಕ್ಕ ಹೋಗುದ ಪ್ರೈವೇಟ್ ದವ್ರಿಗೆ. ಆದ್ರಿಂದ ಹೊಸ PT ಶೀಟ್ ತಗೊಂಡ ಇವ್ರ ಹೊಸ GMC ಮಾಡ್ಬೇಕಂತ ಕೇಳ್ಕೊತೀನಿ.